ಇಷ್ಟು ದಿನ ನಮ್ಮ ತಮ್ಮನ ರೊಕ್ಕದಾಗ ಮೆರೆದಿ, ನಮ್ಮ ತಮ್ಮನ ರೊಕ್ಕದಾಗ ಮಜಾ ಮಾಡಿ ಅವನು ಬಿಟ್ಟು ಹೋಗಾಕಿನ್ನ ಏನು ತಗೋತಿ? ಗಂಡಗೂ ಕಳ್ಕೊಳತ್ತೀನಿ, ನಿಮ್ಮ ತಮ್ಮಗೂ ಕಳ್ಕೊಂಡ್ರೆ ನನಗೆ ಯಾರು ಗತಿ? ನಿನ್ನ ಗತಿ ಹದಗೆಡಿಸಿತ್ತ, ನನ್ನ ಮರ್ಯಾದೆ ನೋಡ್ಕೋಬೇಕಲ್ಲ. ನಿಮ್ಮ ತಮ್ಮನ ನಂಬಿಸಿ ನನ್ನ ಜೀವನ ಹಾಳು ಮಾಡಿಟ್ಟನ, ಅದಕ್ಕೆ ಯಾರು ಗತಿ? ಅಂದ ಚಂದಲಿ ಇರ್ಬೇಕಂತ ನಿನ್ನ ಕೈಯಾರ್ಲಿ ನಿನ್ನ ಜೀವನ ನೀ ಹಾಳು ಮಾಡ್ಕೊಂಡಿ, ಅದನ್ಯಾಕೆ ನನ್ನ ತಮ್ಮನ ಮ್ಯಾಗ ಹಾಕ್ತಿ? ನಿಮ್ಮ ತಮ್ಮ ನನಗೆ ಆಸೆ ಹಚ್ಚನ, ಆ ಆಸೆಗೆ ನಾ ಬಲಿಯಾಗಿನಿ. ನಿನಗೆ ರೊಕ್ಕ ಬೇಕಾಗಿತ್ತು, ಅವಂಗ ಸುಖ ಬೇಕಾಗಿತ್ತು. ಈಗ ನಿನಗೇನಾರ ಬೇಕು? ನಾನು ನಿಮ್ಮ ತಮ್ಮನ ಜೊತೆ ಬರ್ತೀನಿ, ಅವ್ನಿಗೆ ಮದ್ವೆ ಮಾಡ್ಕೊ ಅಂತ ಹೇಳ್ರಿ. ಮನಿ ಕೆಲಸದವ್ನ ಹೆಂಡ್ತಿನ ಮನಿ ಸೊಸಿ ಮಾಡ್ಕೊಳಕ ನಂದೇನು ತಲೆ ಕೆಟ್ಟಿಲ್ಲ. ಹಂಗೆ ಹಟ್ಟಕ್ಕೆ ಬಿದ್ರ ಕೊಂದ ತೀರ್ತನ. ನಾ ಇಷ್ಟಕ್ಕ ಬಿಡಲ್ಲ, ಊರ್ ಮಂದಿಗೆ ಹೇಳಿ ಮರ್ಯಾದಿನೇ ತೆಗಿತೀನಿ. ವಯಸ್ಸಿನಾಗ ಗಾತ ಮಾಡ್ಕೊಂದಿವ, ಈಗ ಸೋತ್ ಬದುಕಬೇಕ. ನಾವ್ ಮಾಡಿದ ಅಟ್ಟೆ ತಪ್ಪ, ನಿಮ್ ತಮ್ಮ ಮಾಡಿದ ತಪ್ಪಲ್ಲನು? ಅವ ರಾಕಿದ್ದವ, ಹೆಂಗ ಕುನ್ನದ್ರು ನಡೀತಿತ್ತು. ನೀನು ನೋಡ್ರಿ, ನನಗ್ ರೊಕ್ಕ ಬೇಡ, ರೂಪಾಯಿ ಬೇಡ, ನನಗೊಂದು ಬದುಕು ಕಟ್ಕೊಡ್ರಿ. ಎಲ್ಲರೇ ದೂರ ತಗೋದ್ ಮನಿ ಮಾಡಿ ಇಡಂದ್ರ ಇಡ್ತಾನ, ಆದ್ರ ಮನಿ ಸೊಸೆ ಮಾಡ್ಕೊಳಂಗಿಲ್ಲ. ಅದೆಲ್ಲ ನನಗ್ ಬೇಕಾಗಿಲ್ರಿ. ಅದು ಹೆಂಗ ನಿಮ್ ತಮ್ಮ ನನಗ್ ಮೋಸ ಮಾಡ್ತಾನಂತ ನೋಡ್ತೀನಿ ನಾನು. ಬಿಸಿ ಅನ್ನಕ್ಕೆ ಕೈ ಹಾಕಿ ನಿನ್ನ ನಾಲ್ಗೆ ನೀನ ಸುಟ್ಕೊಳಕತ್ತೀವಿ. ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡ. ತೋಯಿಸ್ಕೊಂಡ್ಮೇಲ ಮಳೆ ಅಂಜಿಕೆ ಯಾಕ? ಅಂದ್ರ ನನ್ನ ಎದುರು ವಾದ್ಸಕ್ನ ಅಂದಂಗ ಆತ್ನಿ. ನಂಬಿ ನಿಮ್ ತಮ್ಮಗ ಮೈ ಮನ್ಸ ಎಲ್ಲಾ ಕೊಟ್ಟಿನಿ, ಮೋಸ ಹೋಗಕ್ ನನ್ ಕೈಲಿ ಆಗಂಗಿಲ್ಲ. ಒಂದು ರೊಕ್ಕ ತಗೊಂಡ್ ದೂರ ಸರ್ಕೋ, ಇಲ್ಲ ಅಂದ್ರೆ ನೀ ಭೂಮಿ ಮೇಲೆ ಬದುಕೋದಕ್ಕೆ ಕಟ್ಟಿನೈತೆ ತಿಳ್ಕೊಂಡ್ಬಿಡ. ಯಾಕೆ ನನ್ನ ಬದುಕಿಗೆ ಮೋಸ ಮಾಡಿದೆ? ಎಷ್ಟು ದಿನದಿಂದ ಮೋಸ ಮಾಡಿದೆ? ನಿನಗೇನು ಕಮ್ಮಿ ಮಾಡಿದೆ ಅಂತ ಮೋಸ ಮಾಡಿದೆ? ಹೇಳಬೇಕು ನೀ ನನಗೆ. ಮೊದಲನೇ ಮಾತು ಹೇಳ್ಬೇಕಂದ್ರ, ಮೊದಲಿಂದಾನೇ ನಿನ್ ಜೊತೆ ಬಾಳೆ ಮಾಡೋದು ಇಷ್ಟ ಇರಲಿಲ್ಲ. ಮದುವೆಯಾಗ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಾಕ ಖುಷಿಲೇ ಇದ್ದಿ, ನನ್ನ ಮನೆ ಹೊಸಲ ದಾಟಿ ಒಳಗೆ ಬರಾಕ ಖುಷಿಲೇ ಇದ್ದಿ. ಈಗ್ಯಾಕ ನಿನ್ನ ಬಾಯಿಗೆ ಇಂಥ ಮಾತು? ನನಗೆ ಯಾರು ಇಷ್ಟ ಅಂತ ಗೊತ್ತಿದ್ರು ಈ ಮಾತಂತೇನ? ಗೊತ್ತೈತಿ, ಗೌಡ್ರ ತಮ್ಮ ನಿನಗೆ ಇಷ್ಟ ಅಂತ ನನಗೆ ಗೊತ್ತೈತಿ. ಆದ್ರೆ ನಮ್ಮೂರಿಗೆ ಬಂದಾಗ ನಿನಗೆ ಪರಿಚಯ. ಬಂಗಾರ ಅಂತ ಗಂಡನ ಬಿಟ್ಟು ಹೆಂಗೆ ಇಷ್ಟಪಟ್ಟಿ? ನನ್ನ ನಿನ್ನ ಮದ್ವೆ ದಿನನೇ ಅವ ನನಗೆ ನೋಡಿ ನಾ ಅವನಿಗೆ ನೋಡಿ ಇಷ್ಟಪಟ್ಟಿವಿ. ಗಂಡನ ಮುಂದೆ ಮಾತಾಡೋ ಮಾತಾಯ್ತು. ಊರಾನ ಮಂದಿಗೆಲ್ಲ ಸುದ್ದಿ ಹಬ್ಬಾಕತ್ತದ, ಆಗಿದ್ದೆಲ್ಲ ಮರ್ತು ಬರ್ತೀವೋ ಹೆಂಗೆ ಮಾಡ್ತೀವಿ? ನಾ ಈಗ ಏನು ಹೇಳಕ್ ಬಂದಿನಂದ್ರ, ಗೌಡ್ರ ತಮ್ಮಗ ಮದ್ವೆ ಹಾಕೇನಿ. ಏ ನಿನ್ನ ನಂಬ್ಕೊಂಡು ಕೂತ ನನ್ನ ಪರಿಸ್ಥಿತಿ? ನನ್ನ ವಿಚಾರನ ಹೇಳಕ್ ಬಂದೀನಿ, ನಿನ್ನ ಜೀವನ ನಿನಗೆ ಬಿಟ್ಟಿದ್ದು. ಸಿರಿತನಕ್ಕೆ ಒತ್ತು ಕೊಟ್ಟ ಹಿಂಗೆ ಮಾತಾಡಬೇಡ. ಮುಂದೆ ನಿನ್ನ ಜೀವನ ಹೆಣದ ಮ್ಯಾಗ ಹಾರಿಸಿದ ಚುಣ್ಮುರಿ ಇದ್ದಂಗೆ ಆಕೈತಿ ನೋಡು. ಲೆಕ್ಕಕ್ಕೆ ಬರ್ದಿಲ್ಲ, ಕಾಲ ತೊಳೆದ ಮರಗೋದಾಗತ್ತೆ. ನಿನ್ನ ಉಪದೇಶ ನನಗೆ ಹೇಳಕ್ ಬರಬೇಡ. ನನ್ನ ಮನಸ್ಸಾಗಿನ ಮಾತು ಹೇಳಕ್ ಬಂದೀನಿ, ಮಂದಿ ಮುಂದೆ ನನಗೆ ಕೆಟ್ಟ ಮಾಡಬೇಡ. ನೀ ನನ್ನ ಮನಸ್ಸಿನ ಭಾವನೆ ಜೊತೆ ಆಟ ಆಡಕತ್ತೆ ಅಂತ ನಿನಗೆ ಅನ್ಸೋಲ್ದ? ನೀ ಏನೋ ಮಾಡಿದ್ರು ಅದು ನಿನ್ನ ತವ್ರ ಮನ್ಯಾಗ ಇಟ್ಕೊಳ್ಳೋದಿತ್ತು. ಇಲ್ಲಿ ಗಂಡನ ಮನೆಗೆ ಬಂದು ಗಂಡನ ಮನ್ಯಾಗ ಇಂಥ ದಗದ ಮಾಡಿ ಅಂದ್ರೆ ಊರ ಮಂದಿ ನನಗೆ ಉಗುಳತೈತಿ. ಬ್ಯಾಡ, ಇನ್ನೂ ಬದಲಾಗ ಕರ್ಕೊಂಡು ಹೋಗಾಕ ನಿನ್ನ ಜೊತೆ ಬಾಳೆ ಮಾಡಕ್ಕೆ ನಾ ಗಟ್ಟಿದ್ದೀನಿ. ನನ್ನ ಮನ್ಸು ಒಪ್ಬೇಕಲ್ಲ, ಸುಮ್ಮ ಏನಾರ ಮಾತಾಡ್ತಿ? ಇಲ್ಲಿ ಒಪ್ಪಲಾರ ಮನಸ್ಸು ಅಲ್ಲಿ ಹೆಂಗೆ ಒಪ್ತು? ಚಂದ ಇಟ್ಟನ ಚಂದ ಅದಿನಿ, ಅದಕ್ಕೆ ಮನ್ಸು ಒಪ್ಪಬೇಕಲ್ಲ. ಮನಸ್ಸಿನ ಮಾತು ಕೇಳಕ್ಕೆ ಕುಣ್ದಾಡಕತ್ತಿ, ನಾ ಯಾಕೆ ನಿನ್ನ ತಡವಲಿ? ಹೊಂಟಿ ಹೋಗ. ಆದ್ರೆ ಇವತ್ತಲ್ಲ ನಾಳೆ ನನ್ನ ಕಣ್ಣು ಮುಂದೆ ನೀ ಹಾದಿ ಮ್ಯಾಗಿನ ಹೆಣ ಆಗ್ತಿ ನೋಡು. ನಿನ್ನ ಬಾಯಾಗ ಇಂಥ ಮಾತು ಬರ್ತಾವಂತ ನನಗೆ ಗೊತ್ತೇ ಇತ್ತು. ಮನಸ್ಸಿನಾಗ ಕಿಚ್ಚ ಹಚ್ಚಿಟ್ಟಿ ಮತ್ತು ಬಾಯಾಗ ಇಂಥ ಮಾತ ಬರೋಲ್ಲ. ಬಾಯಿ ಸತ್ತ ಮದೇನಿ ಉಳಿಸ್ಬೇಕಾಗಿತ್ತು. ನೀನು ಹೆಸರು ಹಾಳು ಮಾಡಬಾರ್ದಾಗಿತ್ತು. ಹೇಳೋದಿತ್ತು ಹೇಳಕ್ ಬಂದೀನಿ, ನಿನ್ನ ಜೊತೆ ಬಾಳೆ ಮಾಡಾಕ ನನ್ನ ಮನ್ಸು ಒಪ್ಪಲ್ಲ. ಆಕಿ ನಿನ್ನ ಬೆನ್ನು ಬಿಡಂಗೆ ಅನ್ಸಂಗಿಲ್ಲ, ಏನಾರ ಮಾಡಿ ದೂರ ಸರ್ಕೋರು. ಎಷ್ಟಿದ್ದಿದೆ ಅಷ್ಟಿದ್ದಿದೆ ಅಣ್ಣ, ಬಂದು ನೀನೇ ದೊಡ್ಡದು ಮಾಡಿದ್ವಿ, ನೀನೇ ಬಗೆಹರಿಸು. ರೊಕ್ಕಕ್ಕೆ ಬದಲಾಗಕತ್ತಾಳ, ರೊಕ್ಕ ಕೊಟ್ಟು ಬಗೆಹರಿಸ್ತಾನೆ. ಆದ್ರೆ ನೀ ಆ ಹುಡುಗಿ ಸಂಚಾರ ಮಾಡಬೇಡ. ತಾನಾಗೆ ಬಂದು ತೆಕ್ಕೆಗೆ ಬಿದ್ದರು ಯಾರು ಬಿಡ್ತಾರಣ್ಣ? ಆಕಿ ತಾನಾಗೆ ಬಂದು ತೆಕ್ಕಾಗಿ ಬಿದ್ದಿದ್ದು ನಿನ್ನ ನೋಡಿ ಅಲ್ಲೋ, ನಿನ್ನ ಆಸ್ತಿ ಅಂತಸ್ತ ನೋಡಿ ಬಂದು ಬಿದ್ದಾಳಕ್ಕೆ. ನಾ ಅಷ್ಟೇನು ಮೈಗೆ ಹಚ್ಕೊಳ್ಳಲ್ಲ ಬಿಡೋಣ, ಎಷ್ಟಿರ್ಬೇಕು ಅಷ್ಟೇ ಇರ್ತೀನಿ. ಆಕಿ ಎಲ್ಲ ಬಿಟ್ಟು ನಿನ್ನ ಮನೆ ಸೇರಕ್ಕೆ ಗಟ್ಟಿಗಳ ದೂರ ಮಾಡ್ಕೋ.
ಸಾಯ್ಬೇಕಂತ ಬಂದೇನ? ಬದುಕಿ ಏನು ಮಾಡಲಿ, ಇದ್ದ ಗಂಡ ಮೋಸ ಮಾಡ ಅಂತಾನ. ನಿನಗೆ ಗಂಡ ಮೋಸ ಮಾಡಕತ್ತಾನ? ನಿನ್ನಂಗ ನಾನು ನಿನಗೆ ಗಂಡ ಮೋಸ ಮಾಡಕತ್ತಾನ, ನನಗೆ ಹೆಂಡತಿ ಮೋಸ ಮಾಡಕತ್ತಾಳ. ನೀ ಯಾಕೆ ಬಂದಿ ಇಲ್ಲಿ? ಸಾಯ್ಬೇಕಂತ. ಯಾಕ? ನನ್ನ ಹೆಂಡತಿ ನನ್ನ ಕಣ್ಣು ಮುಂದೆ ಇನ್ನೊಬ್ಬನ ಜೊತೆ ತಿರುಗೋದು ಹೆಂಗೆ ನೋಡ್ಕೊಂಡಿರಲಿ? ಇರೋದಕ್ಕಿಂತ ಸಾಯೋದ ಪಾಡಲ್ಲ? ನನಗೆ ಬುದ್ಧಿ ಹೇಳವ, ನಿನಗೂ ಇಷ್ಟು ನೋವದವ? ಸಾವಿರ ನೋವು ಮನಸ್ಸನ್ನ ಇಟ್ಟುಕೊಂಡು ಸುಮ್ಮ ಬದುಕಾಕತ್ತೀನಿ. ಯಾಕೆ ಹೇಳು? ಮರ್ಯಾದೆಗೆ. ನನಗೂ ಮೋಸ ಆಗೈತಿ, ನಿನಗೂ ಮೋಸ ಆಗೈತಿ. ಜೋಡಿ ಮೇಲೆ ಸಾಯೋನ್ ಬಾ. ಜೋಡಿ ಮ್ಯಾಗ ಸತ್ರ ಮಂದಿ ನನಗೊಂದು ಕತಿ ಕಟ್ತಾರ, ನಿನಗೊಂದು ಕತಿ ಕಟ್ತಾರ. ನನಗೊಂದು ಮಾತು ಕೊಡ್ತಿ? ಏನು? ಸಾಯೋದಕ್ಕಿಂತ ಇಬ್ಬರು ಬದುಕಿ ತೋರ್ಸೋಣ. ಜೀವನದಾಗ ಮುಂದೆ ಏನು ಆಕೈತತ್ರ ನೋಡೋಣ. ಏನಾಕೈತಿ? ಇನ್ನಷ್ಟು ನೋವು ಅನ್ಭವಿಸೋದಾಕೈತಿ. ಆ ನೋವು ಹೆಂಗಿರ್ತೈತಿ ಅಂತ ಅನುಭವಿಸೋಣ, ಬದುಕೋಣ. ಮೆಕ್ಕಿದಕ್ಕೆ ಅವ್ರು ಖುಷಿಯಿಂದ ಇರ್ತಾರೋ, ನಾವು ಖುಷಿಯಿಂದ ಇರ್ತೀವೋ ನೋಡೋಣ. ಸಾಯೋದು ಬೇಡ. ನೀ ಯಾರು ನನಗೆ ಗೊತ್ತಿಲ್ಲ, ಬದುಕಿ ತೋರ್ಸೋಣ. ಇದೇ ಜಾಗದಾಗ ಎಷ್ಟೋ ಸಲ ನನ್ನ ಮೈ ಮುಟ್ಟಿ ನನ್ನ ಮನಸ್ಸು ಮುಟ್ಟಿ ಈಗ ಮನೆ ಬಿಟ್ಟು ಬಂದೀನಿ. ನನಗೆ ಕರ್ಕೊಂಡು ಹೋಗಲ್ಲ. ನಾನು ನಿನಗೆ ನಮ್ಮನೆ ಕರ್ಕೊಂಡು ಹೋಗ್ಬೇಕಾ? ಅದು ಸಾಧ್ಯವಾಗದ ಮಾತದೇನ? ನಾನು ನಿನ್ನ ಮಾತು ನಂಬಿ ಬಂದೀನಿ. ನನಗೆ ನೀ ಏನಂತ ಮಾತು ಕೊಟ್ಟು ಹೇಳು? ನಾನು ನಿನಗೆ ಮುಟ್ಬೇಕನ್ನೋ ಹಠದಿಂದ 108 ಮಾತು ಕೊಟ್ಟೀನಿ. ಅದನ್ನೇ ನಂಬೋದೇನು? ಗಂಡುಗ ದೂರ ಮಾಡ್ಕೊಂಬಂದೀನಿ. ಹಿಂಗೆ ಮಾತಾಡಬೇಡ ನೀನು. ಒಂದು ಮಾತು ಹೇಳ್ತೀನಿ ಕೇಳ. ಮನೆ ಕರ್ಕೊಂಡು ಹೋಗೋದು ಆಗೋದಿಲ್ಲ. ಇನ್ನು ಏನು ಬೇಕು ಕೇಳು, ಕೊಟ್ಟು ಕಡೆಕಾಗ್ಬಿಡ್ತೀನಿ. ಅಂಥ ಕೆಲಸ ಏನಾರ ಮಾಡಿದ್ರೆ ನಿನ್ನ ಹೆಸರು ಬರ್ದಿಟ್ಟೆ ಸಾಯ್ತಿ ನೋಡು. ಕದ್ದ ಮುಚ್ಚಿ ನನ್ನ ಜೊತೆ ಇರೋದಿದ್ರೆ ಇರು, ಇಲ್ಲ ನೀ ಇದ್ರೂ ಅಷ್ಟೇ, ಸತ್ರು ಅಷ್ಟೇ. ಬೇಕಾದಾಗ ನಾನು ಬಳಸ್ಕೊಂಡು ಇಂಥ ಮಾತಾಡ್ತಂತ ಅಂದ್ಕೊಂಡಿರ್ಲಿಲ್ಲ. ನಮ್ಮ ಅಣ್ಣ ಯಾವಾಗ ಭೀ ನನಗೆ ದಿಲ್ದಾರಂಗೆ ಇಟ್ಟಾನ. ಅವ ಹೇಳ್ದಂಗೆ ಕೇಳ್ಬೇಕಲ್ಲ. ನಾ ಈಕಿನೇ ಮದ್ವೆ ಆತೀನಂತ ನಿಮ್ಮ ಅಣ್ಣಗೆ ಒಂದು ಮಾತು ಹೇಳ. ದಿನಕ್ಕೊಂದು ಹುಡುಗಿ ಮೈ ರುಚಿ ನೋಡೋನ್ಗೆ ಮದುವೆ ಆಲಕ್ಕೆ ಮನಸ್ಸು ಹೆಂಗೆ ಹೋಗ್ತೈತಿ? ಛೇ, ನೀ ಈ ಥರ ಮಾತಾಡ್ಲತ್ತಂದ್ರೆ ನಿಂದು ನಿಮ್ಮ ಅಣ್ಣಂದು ಊರವ್ರ ಮುಂದೆಲ್ಲ ಮರ್ಯಾದಿನೇ ಕಳೆದ್ಬಿಡ್ತೀನಿ. ನಮ್ಮ ಅಣ್ಣನ ಜೊತೆ ಮಾತಾಡಕ್ಕೆ ಸ್ವಲ್ಪ ಅವಕಾಶ ಕೊಡು. ನೀ ಮಾತಾಡ್ತೋ ಬಿಡ್ತೋ ಅದು ನಂಗೆ ಗೊತ್ತಿಲ್ಲ. ಒಟ್ಟು ನೀ ನಂಗೆ ಮದ್ವೆ ಮಾಡ್ಕೋಬೇಕು ಅಷ್ಟೇ. ಇರಬಸು ಬಿಟ್ಟು ಹೋದಕಿನ ಆಟ ಆರಾಮದಾಳಂದ್ರೆ ನೀ ಯಾಕೆ ಚಿಂತೆ ಮಾಡ್ತೀವೋ? ಸುಮ್ಮ ಸತ್ತಾಳ ತಂದು ಮಣ್ಣು ತೂರಿ ಬಿಡಕ್ಕೆ ಹೆಸ್ರ ಮ್ಯಾಗ. ಎಟ್ಟೆ ಆಗ್ಲಿಕ್ಕೆ ನಾನು ಹೆಂಡತಿ ಮಣ್ಣು ತಿನ್ನು ಕೆಲಸ ಮಾಡ್ಯಾಳ ಅಂದ್ರೆ ಮಣ್ಣು ಹೆಂಗೆ ತೂರ್ಲಿ? ಜೀವ ಕೇಳೋದಲ್ಲ. ನಾ ಕೇಳಿಕಂದ್ರೆ ಊರ 4 ಮಂದಿ ಕೇಳೋರಲ್ಲ, ಅವ್ರಿಗೆ ಏನಂತ ನಾವು ಉತ್ತರ ಕೊಡ್ಲಿ? ಊರ್ ಮಂದಿಗೆ ನೀ ಏನಂತ ತಿಳಿಸ್ಯಾಳವ? ಊರ್ ಕೂರ ಸುದ್ದಾಗೈತಿ, ಊರನ ಮಂದಿ ಎಲ್ಲ ಮಾತಾಡಕತ್ತೈತಿ. ಎದಿ ಹೊಡೆದೈತು. ಗೌಡ್ರ ತಮ್ಮ ಇಂಥ ದಗದ ಮಾಡಿದಕ್ಕೆ ಅಲ್ಲಿ ಗೌಡ್ರ ಮರ್ಯಾದೆಯೂ ಹಾಳ. ಈ ಕಡೆ ಅವ್ರ ಮನ್ಯಾಗ ದುಡಿಯೋಣ, ಈ ಕಡೆ ನನ್ನ ಮರ್ಯಾದೆನೂ ಹಾಳ. ಯಾರು ಏನು ಅನ್ಬೇಕು ಅನ್ನೋದು ಗೊತ್ತಾಗಲಾಗೈತಿ. ಇಷ್ಟೆಲ್ಲ ಆದರೂ ಆಕಿನ ಬೇಕು, ಆಕಿನ ನಿಂತಿ ಅಂತ ಅಂತಿಲ್ಲ. ನಿನ್ನಂತ ಹುಚ್ಚರ ಯಾರಿಲ್ಲ. ಇನ್ನು 100 ಸಲ ನೀ ಮಾತು. ಈ ಕಡೆ ಹುಚ್ಚರೊಳಗೆ ಹುಚ್ಚು ಆಗಲಿಲ್ಲ, ಶಾನೆರೊಳಗೆ ಶಾನೆನೂ ಆಗಲಿಲ್ಲ. ಹೆಂಡತಿಗೆ ಸಲಿಗೆ ಕೊಡಬಾರ್ದು ಕೊಟ್ಟ ನನ್ನ ಜೀವನನ ಬರಿಬಾರ್ದು ಮಾಡ್ಕೊಂಡೆ. ಎಲ್ಲ ಕೂಡಿ ವರ್ಷ ಆಗಿಲ್ಲ ಮದುವೆ ಆಗಿ. ಇದನ್ನ ಬಿಟ್ಬಿಡು, ಮತ್ತೊಂದು ನೋಡಿ ಮದುವೆ ಮಾಡಕ್ಕೆ ಬರ್ತೈತಿ. ತಾಳಿ ಆಗ್ಬೇಕು ಚಿಟ್ಟಿ. ಗಂಡನ ಮೇಲೆ ಮನ್ಸ ಇಲ್ಲ, ಅದಕ್ಕೆ. ಮನಸ್ಸ ಇಲ್ಲಂತ ಮನಸ್ಸಿಗೆ ನೋವಾಗಿ ಹಿಂಗೆ ಮಾತಾಡಿದ್ರೆ ಹೆಂಗೆ? ನಿನ್ನ ಕಾವಲಾಗಿರೋದ ಕೊಳ್ಳಂತಾಳಿ ಹನಿ ಮ್ಯಾಗಿನ ಕುಂಕುಮ ಅವ ಇಲ್ದ ಅಡ್ಡಾಡಿದೆ ಅಂದ್ರೆ ಮಂದಿ ನಿನ್ನ ಹೆಂಗೆ ನೋಡ್ತೈತೆ ಅನ್ನೋದು ಗೊತ್ತೈತಿಲ್ಲ. ಕಟ್ಕೊಂಡವನಿಗೆ ನನ್ನ ಚಿಂತೆ ಇಲ್ಲ ಅಂದ್ರೆ ಅವ ಕಟ್ಟಿದ್ ನನಗೆ ಹಾಕ್ಬೇಕು. ಗಂಡು ಕುಡಿತಾನ ಬಡಿತಾನ ಮೋಸ ಮಾಡಿದಂತ ನೀ ಚಿಂತೆ ಮಾಡಿ ಸಾಯಾಕತಿ. ಹೆಂಡತಿನ ಇದ್ರು ಮತ್ತೊಬ್ಬ ನೋಡ್ಕೊಂಡ್ಲಂತ ನಾ ಚಿಂತೆ ಮಾಡಿ ಸಾಯಾಕತ್ತೀನಿ. ಒಳ್ಳೆಯವ್ರಿಗೆ ಒಳ್ಳೆಯವ್ರ ಸಿಗೋದಿಲ್ಲ. ಗಂಡನ ಮನೆಯಾಗಿದ್ರ ನೋವು ಅನ್ಭವಿಸ್ಬೇಕಾಕೈತಿ. ತವ್ರ ಮನೆಗೆ ಹೋದ್ರ ಚುಚ್ಚಿ ಮಾತಾಡ್ತಾರ. ಅದಕ್ಕೆ ಸಾಯೋ ನಿರ್ಧಾರ ಮಾಡೇನಿ ನಾನು. ಮಾಡಿದ್ದೆಲ್ಲ ತಪ್ಪಾಗೈತಿ. ಇನ್ನು ಮುಂದೆ ಚಂದ ಬಾಳೆ ಮಾಡುವಂತ ನಿನ್ನ ಗಂಡ ಬಂದು ಕರ್ಕೊಂಡು ಹೋದಂದ್ರೆ ಹೊಕ್ಕಿಯ? ನನಗೆ ಕೇಳೋ ಪ್ರಶ್ನೆನ ನಾನು ನಿನಗೆ ಕೇಳ್ತೀನಿ. ನಿನ್ನ ಹೆಂಡತಿ ಬಂದು ಹಿಂಗೆ ಮಾತಾಡಿದ್ರ ನೀನು ಆಕಿನ ಕರ್ಕೊಂತೀಯ? ಮನಸ್ಸ ಕಲ್ಲಾಗೈತಿ. ಮತ್ತು ನಾ ಹೆಂಗೆ ಹೋಗ್ಲಿ? ನನ್ನ ಮನಸ್ಸು ಕಲ್ಲಾಗೈತಲ್ಲ. ಮತ್ತೀಗ ಒಬ್ಬೇಕಿನ ಎಲ್ಲಿ ಅಂತಿರ್ತಿ? ಯಾರು ನಿನಗೆ ಆಸರ? ಸಾಯಕ್ಕಿನ ಬದುಕಿಸಿ ಕರ್ಕೊಂಡು ಬಂದು ಅನ್ಕತ ನಾನಿನ್ನ ನನಗೆ ಆಸರ ಆಗ್ಬೇಕು.
ದೇವ್ರ ದುಡಿದು ಬದುಕಂತೇಳಿ ಶಕ್ತಿ ಕೊಟ್ಟಾನ. ನಾ ದುಡ್ದು ಉಣ್ಣು ಹೊತ್ನ್ಯಾಗ ನಿನಗೊಂದು ರೊಟ್ಟಿ ಕೊಡಕ್ಕೆ ಒಲ್ಲೆ ಅಂತೀನೇನು? ಆಯ್ತು ತಗೋ. ದೇವ್ರ ನಿನಗೆ ದುಡಿದು ಬದುಕಾಕ ಶಕ್ತಿ ಕೊಟ್ಟಾನ, ಆದ್ರ ನನ್ನ ಪಾಲಿಗೆ ದೇವರಾಗಿ ನೀನ ಬಂದಿ. ನಿನ್ನ ಗಂಡಗ ಬುದ್ಧಿ ಅನ್ನೋದು ಬತ್ತಂದ್ರೆ ನಿನ್ನ ಬಂದು ಕರ್ಕೊಂಡೋಗಿ ಚಂದಗ ಬಾಳೆ ಮಾಡಲಿ. ಗಂಡನ ವಿಚಾರ ಬೇಡ ನನಗೆ, ನಾ ಒಬ್ಬಾಕಿನ ಬದುಕಿ ತೋರಿಸ್ಬೇಕು. ಈ ಸಮಾಜದಾಗ, ಈ ಊರಾಗ, ಈ ಹಳ್ಳ್ಯಾಗ ಅದು ವಯಸ್ಸು ತುಂಬಿಕೊಂಡಿರೋ ಹೆಣ್ಣು ನೀನು ಒಬ್ಬಾಕಿನ ಬದುಕಿ ತೋರ್ಸಕ್ಕೆ ಮಂದಿ ಬಿಡ್ತಾರಂದೆ. ಒಂದು ಗಂಡಿನ ಆಸರ ಬೇಕ. ನೀ ಅದಿಯಲ್ಲ. ಬಾ ಮನೆಗೆ ಹೋಗಿ. ನಿನ್ನ ಕೈಯಾರ ನೀನ ಜೀವನ ಹಾಳು ಮಾಡ್ಕೊಂಡು ಹಿಂಗಾತನ ತಂದು ಬಂದು ನನ್ನ ಮುಂದೆ ಹೇಳಿದ್ರೆ ನಾ ಏನು ಮಾಡ್ಬೇಕು? ಆ ಗೌಡ್ರ ತಮ್ಮಗ ಬುದ್ಧಿ ಕಲಿಸಿ ನನ್ನ ಅವನ್ನ ಒಂದ್ ಮಾಡ್ರಲ್ಲ. ಒಂದು ಮಾತು ಹೇಳಿ ಅವ ನಿನಗೆ, ನನ್ನ ಮಾತು ನಿನಗೆ ಸಿಟ್ಟು ಬಂದರೂ ಬರ್ಬೋದು. ಅವ ನೀನು ಇಟ್ಕೊಂಡವ, ಕಟ್ಕೊಂಡವ ಅಲ್ಲ. ಒಬ್ರು ನನ್ನ ಕಡೆ ಆಗವಲ್ರಿ, ನಾ ಏನ್ ಮಾಡ್ಬೇಕು? ಹೋಗ ಬಂಗಾರ ಅಂತ ಗಂಡ ನಿನ್ನ ಸಲಹೆ ಸತ್ ಬದುಕಾಕತ್ತಾನ. ಅವ್ನಿಗೆ ಏನ್ರಿ ಹೇಳಿ ಸಮಾಧಾನ ಮಾಡಿ ಹೋಗು. ಅಣ್ಣ ಅವ್ನ್ ಮಾರಿ ನೋಡಕ್ಕೂ ಇಷ್ಟ ಇಲ್ಲ, ಅವನ ಜೊತೆ ಬಾಳೆ ಮಾಡಕ್ಕೂ ಇಷ್ಟ ಇಲ್ಲ. ಅಲ್ವಾ? ಹಂಗಿತ್ತಂದ್ರೆ ಅವನ ಕಡೆ ಯಾಕೆ ತಾಳಿ ಕಟ್ಟಿಸ್ಕೋಬೇಕು? ಅವನ ಜೊತೆ ಯಾಕೆ ಬಾಳೆ ಮಾಡ್ಬೇಕು? ಮನಿ ಮಂದಿ ಮದ್ವೆ ಮಾಡ್ಕೊಟ್ರ ಅಂತ ಮಾಡ್ಕೊಂಡಿನಿ, ಅದ್ರ ನನ್ ಮನ್ಸ್ ಕೇಳ್ಬೇಕಲ್ಲ. ಒಟ್ಟು ನಿನ್ನ ಕಣ್ಣ ನಟ್ಟಿದ್ದೇನು? ಆ ಗೌಡನ್ ತಮ್ಮನ ರೂಪ, ಗೌಡನ್ ತಮ್ಮನ ರೊಕ್ಕ, ಹೌದಲ್ಲ? ಅಣ್ಣ ಅವ್ರಿಗೆ ಹಂಗ ಮಾತಾಡ್ಬೇಡ, ನಾ ಕೇಳೋಕುತ್ತ ಮೊದ್ಲೇ ಎಲ್ಲ ತಂದ್ಕೊಟ್ರ ಚಲೋ ಅಲ್ಲೇನ? ಹಾ, ತಂದು ಕೊಟ್ಟಿದ್ದೆ ಅದಕ್ಕಂತ ಸ್ವಲ್ಪ ನೀ ವಿಚಾರ ಮಾಡಿದ್ದೆ ಅಂದ್ರೆ ನಿನ್ನ ಬಾಳೆನ ಬಂಗಾರ ಹಾಕಿತ್ತಲ್ವ? ಹೀಗಾದ್ರೆ ಏನಾಯ್ತ? ಅವನಿಗೆ ಮನ್ಸಿಗೆ ಹಚ್ಕೊಂಡಿನಿ, ಅವನ ಜೊತೆನೆ ಬಾಳೆ ಮಾಡ್ತೀನಿ. ಯವ್ವ, ನಿದ್ದ ಗಣ್ಣಂದು ಸ್ವಲ್ಪ ಎದ್ದು ಹೊರಗೆ ಬಾ. ನೀ ಕಾಣಕತ್ತಿದ್ದೆಲ್ಲ ಕನಸೈತಿ. ಗೌಡ್ರ ತಮ್ಮ ನಂಗೆ ಏನಾರ ಮೋಸ ಮಾಡಿದ್ರ ನಾ ಜೀವನ ಇಡುದಿಲ್ಲ. ಅಂದ್ರೆ ನೀ ಅಷ್ಟು ಹಚ್ಕೊಂಡಿ ಅಂದಂಗ ಆಯ್ತು ಅವನ. ಪ್ರಾಣನೇ ಇಟ್ಟಿನಿ. ನಿನ್ನ ಗಂಡನು ನಿನ್ನ ಮ್ಯಾಲ ಜೀವನ ಇಟ್ಟಾನ, ಆದ್ರೆ ಅವ್ನು ಸತ್ರು ನಿನಗೆ ಚಿಂತಿಲ್ಲಲ್ಲ? ಗಂಡನ ನೆನಪು ತೆಗೆದ್ರೆ ನಿನ್ನ ನೆಗ್ಗಿನ ಮುಳು ಬಡ್ದಂಗೆ ಆಗ್ಬೋದು, ಆದ್ರೆ ನಾಳೆ ನಿನ್ನ ಜೀವನಕ್ಕೆ ಆಸರಾಗವ ಅವನ ಅನ್ನೋದು ಮರಿಬೇಡವ. ನಿಮ್ ಕೂಡ ನಾ ಯಾಕೆ ಮಾತಾಡ್ಲಿ? ನಿಮ್ಗೆ ತಲೆ ತುಂಬಾತನಲ್ಲ, ಅವನಿಗೆ ಮಾತಾಡ್ತೀನಿ. ನೀ ಮಾತಾಡೋ ಮಾತಾ ನನಗ ಮನಸ್ಸಿಗೆ ಹತ್ತಾಗತೈತಿ. ಇನ್ನು ಅವ ನಿನ್ನ ಕಟ್ಟಿಕೊಂಡ ಗಂಡ, ಅವನಿಗೆ ಎಷ್ಟು ಮನಸ್ಸಿಗೆ ಹತ್ತಬಾರ್ದು ಅನ್ನೋದು ಸ್ವಲ್ಪ ತಿಳ್ಕೊಂಡು ಮಾತಾಡವ. ನನ್ನ ಗಂಡ ನನಗೆ ಯಾಕೆ ಮೋಸ ಮಾಡಿದ? ಮೋಸ ಹೋಗಿ ಮೋಸ ಮಾಡಿದ. ಅಲ್ಲಿದಲ್ಲಿ ನನ್ನ ಹೆಂಡ್ತಿನೂ ನನಗೆ ಮೋಸ ಮಾಡಲಿಲ್ಲ. ಎದಕ್ಕೆ? ನಂಬಿ ಮೋಸ ಹೋಗಿನಿ, ಮೋಸ ಮಾಡಿದ್ಲು. ಒಂದು ಹೆಣ್ಣಾಗಿ ನಾ ಇನ್ನು ಮುಂದೆ ಹೆಂಗೆ ಬದುಕಲಿ? ನಿನ್ನ ಬದುಕ ನೀನ ಕಟ್ಕೋತೀನಿ ಅಂತ ಹೇಳಿ ಈಗ ಯಾಕೆ ಮತ್ತೆ ಈಗ ಸೋತು ಮಾತಾಡ್ತಿ? ಜೀವನ ನಾವು ತಿಳ್ಕೊಂಡಷ್ಟು ಸರಳ ಇಲ್ಲ. ನಾವು ತಪ್ಪು ಮಾಡಿದ್ವಿ ಅಂತ ಅನಿಸ್ಲಿಲ್ಲ? ಯಾವ ಜನ್ಮದಾಗ ನಾನು ನೀನು ಗಂಡ ಹೆಂಡತಿ ಆಗಿದ್ದೇವೆ ಗೊತ್ತಿಲ್ಲ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಕೂಡಿ ಬಿಟ್ಟಿವಿ. ನಿನಗೆ ಗಂಡ ಮೋಸ ಮಾಡ್ಯಾನ, ನನಗೆ ಹೆಂಡತಿ ಮೋಸ ಮಾಡ್ಯಾಳ. ಒಂದಾಗಿ ಸಂಸಾರ ಮಾಡೋಣ. ಭಾಳ ಕೊಡ್ತೀಯೋ ಇಲ್ಲ ಬೈಕಿ ತೀರಿದ್ಮೇಲೆ ಬಿಟ್ಟೋಗ್ತೀಯೋ? ನಿನ್ನ ಹನಿಗೆ ಕುಂಕುಮ ಹಚ್ಚಿ ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಕರ್ಕೋತೀನಿ. ಹಿಂದಾಗಿದ್ದು ಏನೂ ಒಂದು ನಾ ಕೇಳೋದಿಲ್ಲ. ಇನ್ನು ಮುಂದೆ ಯಾವುದು ತಪ್ಪಾಗಬಾರ್ದ? ನಿನ್ನಂತವ್ ನನಗೆ ಭಾಳ ಕೊಡ ಅಂತೀಂದ್ರ ನಾ ಹೆಂಗೆ ಮೋಸ ಮಾಡಲಿ? ಬಿಟ್ಟು ಹೋದಕ್ಕೆ ಮುಂದೆ ಗಟ್ಟಿಯಾಗಿ ನಾನು ನಿನ್ನ ಜೊತೆ ಬಾಳೆ ಮಾಡ್ತೀನಿ. ಇಷ್ಟೇ ದಿನ ನಿನಗೆ ಬಡಿ ಮಾಡ್ದವನ ಮುಂದೆ ನೀನು ಗಟ್ಟಿಯಾಗಿ ಬಾಳೆ ಮಾಡಿ ತೋರಿಸು. ಇಬ್ಬರು ಒಂದಾಗಿ ಸಂಸಾರ ಕಾಲಿಡೋಣ. ಕಾಯಕ ದೇವ್ರು ಇರ್ತಾನೆ. ನಾಳೆ ಆಕಿ ನೀನು ಹುಡ್ಕೊಂಡು ಬಂದ್ಲಂದ್ರ? ಹಾದಿ ಮ್ಯಾಗ ಸಿಕ್ಕ ಹೂ ನೀನು, ಮಕರಂದ ಹೀರಿನಿ. ಅದು ಹೆಂಗೆ ನೀನು ಬಿಟ್ಟು ಕೊಡಲಿ? ಯಾರ ಬರಲಿ ಸದ್ಯಕ್ಕೆ ಕೈ ಹಿಡ್ದಕ್ಕಿನ ಒಟ್ಟ ಬಿಟ್ಟು ಕೊಡೋದಿಲ್ಲ.
ಬದುಕಿನ ಜೊತೆ ಆಟ ಆಡ್ದವ ಅವ. ಭಾವನೆಗಳು ಅರ್ಥ ಮಾಡ್ಕೊಂಡವ್ರು ನೀವು. ಆ ದೇವ್ರ ಜೀವನದಾಗ ಎಲ್ಲರಿಗೂ ಒಂದೊಂಥರ ಆಟ ಆಡಿಸ್ತಿರ್ತಾನ. ಅರ್ಥ ಮಾಡ್ಕೊಂಡು ನಾವು ಬದುಕಬೇಕಾಗತ್ತೆ. ಇನ್ನು ಮುಂದೆ ಭಾವನೆಗಳಿಗೆ ಬೆಲೆ ಕೊಡೋಣ. ನಿನ್ನ ಹೆಂಡತಿ ನನ್ನ ತಮ್ಮನ ಬೆನ್ನ ಯಾಕೆ ಹಚ್ಚಿ ಕರ್ಕೊಂಡು ಹೋಗಿಲ್ಲ? ಕರ್ಕೊಂಡು ಹೋದವ್ರು ನೀವು, ನನ್ನ ಸಂಸಾರ ಹಾಳು ಮಾಡಿದವ್ರು ನೀವು. ನಾ ನಿಮಗೆ ಕೇಳಬೇಕ್ರಿ, ನಿಮ್ಮ ಕಣ್ಣಾರೆ ನೀವ ನೋಡಿರಲ್ಲ ಯಾರ ಸಂಸಾರ ಯಾರಿಂದ ಹಾಳತ್ತಂತೇಳಿ. ಈಗ ಮಿಕ್ಕಿ ಬರೋಣ ನನ್ನ ಹೆಂಡತಿಗೆ ಹೋಲಿಸ್ತಿರಲ್ಲ. ಏಯ್, ಮಾಡೋ ತಪ್ಪೆಲ್ಲ ಆಯ್ಕನ ಮಾಡ್ಯಾಳ. ಬುದ್ಧಿ ಹೇಳಿ ಕರ್ಕೊಂಡು ಹೋಗಕ್ಕಿನ. ಆಕೆ ನನ್ನ ಪಾಲಿಗೆ ಸತ್ತಾಳ ಅಂತ ಬಿಟ್ಟಿನಿ. ಯಾಕೆ ಕರ್ಕೊಂಡು ಹೋಗಲಿ? ಆಕೆ ಮಾಡಿದ ಮೋಸಕ್ಕೆ ಆಕೆ ನನ್ನ ಹೆಂಡ್ತಿನ ಅಲ್ಲ. ನೀವು ನಂಬಿಸ್ಕೊತೀವಿ ಹೋದ್ರಿ ಬಿಡ್ರಿ. ಹಾಂ, ದುಡ್ಡೋರ್ನ ಹೆಂಗ್ರಿ ನೋಡ್ಕೊಳ್ಳೋದು? ನಿನ್ನ ಹೆಂಡತಿ ಒಂದು ಚೌಕಟ್ನಾಗ ಇದ್ದವ ಅಂದ್ರೆ ಇದೆಲ್ಲ ಯಾಕಾಕಿತ್ತ? ಮನಸ್ಸಿಲ್ಲ ಅಂತಾಳ್ರಿ ಗೌಡ್ರ. ನನ್ನ ಜೋಡಿ ಬಾಳೆ ಮಾಡಕ್ಕೆ ಒಟ್ಟ ಮನಸ್ಸಿಲ್ಲ ಅಂತಾಳೆ. ಕೂತ್ರು ನಿಂತರು ನಿಮ್ಮ ತಮ್ಮರ ಸರಿ ಹೇಳ್ತಾಳೆ. ಆಕಿ ಅಂತರೂ ನನ್ನ ಜೊತೆ ಇದ್ದ ಬಾಳೆ ಮಾಡೋದು ಅಷ್ಟ್ರಾಗೈತಿ. ಏನು ಅದಂಗೆ ಆಕೈತ್ರಿ. ಏನರ ಮಾತಾಡಕ್ಕೆ ಹೋದ್ರೆ ಜೀವಕ್ಕೆ ಏನರ ಹಚ್ಕ ಮಾಡ್ಕೋತ ನಿಂತಾಳೆ. ಆಕಿನ ಸಾವಿಗೂ ನಾನೇ ಕಾರಣ ಆಗಲ್ರಿ. ಅಂದ್ರೆ ನನ್ನ ಮನೆಗೆ ಹೋಗಿಸ್ಬೇಕತ್ ಮಾಡ್ಯಾನ? ನಾ ಬ್ಯಾಡಂದ್ರು ನಿಮ್ಮ ಮನೆಗೆ ಹೋಗತ್ತಾಳ, ನಾ ಬೇಕಂದ್ರು ಆಕಿ ನಿಮ್ಮ ಮನೆಗೆ ಹೋಗತ್ತಾಳ. ನಂದೇನು ಇಲ್ರಿ ಇದು. ಕಾರ್ಬಾರ ಅವ್ರವ್ರು ಮಾಡ್ಕೊಂಡು ಕೂತಾರ. ಕಣ್ಣಾರೆ ನೋಡಿ ಅನುಭವಿಸೋದು ಅಷ್ಟ ನಮ್ದಾಗದು. ಅಂಥ ಪ್ರಸಂಗ ಏನಾದರೂ ಬಂದ್ರೆ ಆಕಿ ಉಸಿರ ನಿಂದ್ರಿಸ್ತಾನ? ನನ್ನ ಪಾಲಿಗೆ ಯಾವಾಗೂ ಸತ್ತಾಡ್ರಿ. ಆಕೆ ಇದ್ರೂ ಅಷ್ಟ, ಸತ್ರು ಅಷ್ಟ. ಇವಂಗರೇ ಹೆಂಡ್ತಿ ಬೇಡಾಗ್ಯಾಳ, ಆಕಿಗರೇ ಗಂಡ ಬೇಡಾಗ್ಯಾನ. ಇದು ನಮ್ಮ ಮನೆಗೆ ಮೂಲ ಆಗಂಗೆ ಕಾಣುತ್ತೆ. ಮುಗಿಸ್ಬೇಕು. ದೇವ್ರ ಸಾಕ್ಷಿಯಾಗಿ ಕೆಟ್ಟಿದಂಥ ತಾಳಿ ನನ್ನ ಜೀವನಕ್ಕೆ ನೀವು ಮುಂದೆ ಆಸರ ಆಗ್ಬೇಕು ನೋಡ. ಆಗಿದ್ದೆಲ್ಲ ಕೆಟ್ಟ ಕನಸಂತ ನಾ ಮರಿತೀನಿ. ಆಗಿ ಹೋಗಿದ್ದೆಲ್ಲ ಕೆಟ್ಟ ಕನಸಂತ ನೀನು ಮರೆತ್ರ ನಮ್ಮ ಬಾಳೆನ ಬಂಗಾರ ಆಗತ್ತೆ. ನನಗೊಂದು ಜೀವನ ರೂಪಿಸ್ಕೊಟ್ಟಿರಿ, ಯಾಕೆ ನಿಮ್ಮ ಮಾತು ಕಳ್ಕೊಳ್ಳಿ ನಾನು? ದೈವದಾಗ ಕೈ ಹಿಡಿದು ಬಂದಕಿನ ಜೀವನದಾಗ ಕೊನೆತಕ ಉಳಿಲಿಲ್ಲ. ನಡಬರಕ್ಕೆ ಎಲ್ಲ ಕಳ್ಕೊಂಡು ಬಂದಕ್ಕೆ ನೀನು. ನೀರ ಉಳಿತೋ ಇಲ್ಲೋ ಅನ್ನೋ ಬೈದಾಗ ಮಾತಾಡಕತ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಂದು ಬಂದಾಕಿ. ಅದಕ್ಕಂತ ನಾ ಗಟ್ಟಿ ಮನಸ್ಸು ಮಾಡಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ದೆ. ಯಾಕಂದ್ರೆ ಜೀವನದಾಗ ನೀನು ನೊಂದಿ, ನಾನು ನೊಂದಿನಿ. ಒಂದು ಮಾತು ಏನಾರ ನನ್ನ ಕಡೆದು ಬತ್ತಂದ್ರೆ ನಿನ್ನ ಕಡೆದು ಬತ್ತಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋತೀವಿ ಅನ್ನೋ ಸಲುವಾಗಿ ನಾನು ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೀನಿ. ಅದು ಆ ದೇವ್ರ ಸಾಕ್ಷಿಯಾಗಿ. ನೀವು ಭಾಳ ಕೊಟ್ಟಿರಂದ್ರೆ ಅದನ್ನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ. ದೇವ್ರ ಸಾಕ್ಷಿಯಾಗಿ ಹೊಸ ಜೀವನ ಕಾಲಿಟ್ಟಿವಿ. ದೇವರ ಆಶೀರ್ವಾದ ಪಡೆದ ಒಂದು ಸಾಗು. ನಾ ಹೋಗುದ ಕಾಯ್ಕೋತ್ ಕುಂತೇನಿ. ಈಕಿ ಯಾರು? ಮತ್ತೆ ಯಾಕೆ ಬಂದಿ? ಬ್ಯಾಡ ಅಂತ ಹೋಗಿದ್ದೆಲ್ಲ. ನಿನ್ನ ಜೀವನ ನೀನು ನೋಡ್ಕೊಳಕತ್ರ ನನ್ನ ಜೀವನ ನಾನು ನೋಡ್ಕೋಬಾರ್ದೇನ? ತಪ್ಪೆಲ್ಲ ನನ್ನ ಮೇಲೆ ಹೊರಿಸ್ತಿ. ನೀ ಮಾಡೋದು ತಪ್ಪಲ್ಲೇನ? ನೀ ನನ್ನ ಮನೆ ಬಿಟ್ಟು ಹೋಗುತ್ತಕ ನಾ ಒಂದು ತಪ್ಪು ಮಾಡಿ ನೀನು ತೋರಿಸ್ಬಿಡು. ಎಲ್ಲ ತಪ್ಪು ನೀನ ಮಾಡಿದ್ರು ಇರ್ಲಿ ಅಂತ ಹೊಟ್ಟೆ ಹಾಕೊಂಡು ಸಮಾಧಾನ ಮಾಡ್ಕೊಂಡು ಮುಂದೆ ಹಾಕೊಂಡು ಜೀವನ ಮಾಡಕತ್ತಿಂದಲ್ಲ, ಅದವನ್ನ ಮಾಡಿದ ತಪ್ಪ. ನಿನಗೆ ಹೇಳೋದು ಕೇಳೋದು ಯಾಕೆ ಏನು ಅಂತ ಅಂದಿದ್ನಿ ಅಂದ್ರೆ ನನ್ನ ಜೀವನ ಇಷ್ಟ ಹದಗೆಡ್ತಿದ್ದಿಲ್ಲ. ಈಗ ಅದೆಲ್ಲ ಬಿಡು. ಈಕಿ ಯಾರು? ಈಕಿಗೆ ನಾ ತಾಳಿ ಕಟ್ಟೋಕ್ಕಿಂತ ಪೈಲ ಈಕಿ ಯಾರು, ಎಲ್ಲಿದ್ಲು, ಏನಾದ್ಲು ನಾ ಒಂದು ಕೇಳೋದಿಲ್ಲ. ಆದ್ರೆ ದೇವ್ರ ಸಾಕ್ಷಿಯಾಗಿ ಈಕಿಗೆ ತಾಳಿ ಕಟ್ಟೀನಿ. ಇದ್ದಿದ್ದು ಹೇಳ್ಬೇಕಂದ್ರೆ ಈಕೆ ನನ್ನ ಹೆಂಡತಿ. ಗೊತ್ತು ಗುರಿ ಇಲ್ಲಾರ್ದಕ್ಕೀಗ ಹೆಣ್ತಿ ಅಂತಲ್ಲ, ಮತ್ತು ನಾ ಏನು ಮಾಡ್ಬೇಕು? ನಾನು ನಿನ್ನ ಗಂಡಂತ ಗೊತ್ತಿದ್ರು ಗೊತ್ತು ಗುರಿ ಇಲ್ದವ್ರ ಜೊತೆ ನೀ ಹೋಗಿದ್ದಿಲ್ಲ, ಅವಾಗ ನಾ ಎಷ್ಟು ಸಂಕಟ ಮಾಡ್ಕೊಂಡಿರ್ಬೇಕು. ಇಷ್ಟು ದಿನ ನಿನಗೆ ಹೇಳಕತ್ತಿದ್ನಲ್ಲ ಈಕಿನ ಬಗ್ಗೆನ. ಹೌದು, ಮತ್ತೆ ಯಾಕೆ ಬಂದು? ಲಾಸ್ಟ್ ಒಂದು ಮಾತು ಹೇಳೋಗಕ್ಕೆ ಬಂದೀನಿ. ಹೇಳೇ ಹೋಗಿದ್ದಿಲ್ಲ, ಮತ್ತೇನು ಹೇಳೋದೈತತ್ ಇಲ್ಲಿ ತಕ ಬಂದು. ಒಂದು ಮಾತು ಹೇಳ್ತೀನಿ ಕೇಳ. ದೇವ್ರ ಸಾಕ್ಷಿಯಾಗಿ ನಂಬಿಕೆ ಹೆಂಗೆ ತಾಳಿ ಕಟ್ಟಿನಿಲ್ಲ, ದೇವ್ರ ಸಾಕ್ಷಿ ಮುಂದೆ ನೀನೊಂದು ಮಾತು ಹೇಳ್ತೀನಿ. ರೊಕ್ಕದ ಬೆನ್ನತ್ತಿ ಹೋಗಿಲ್ಲ, ಹಾದಿ ಹೆಣ ಆಗ್ತಿ. ಅದು ನನ್ನ ಕಣ್ಣಾರೆ ನಾನು ನೋಡ್ತೀನಿ.
ಆ ಸಂಕಟ ನೀನು ಪಡ್ತಿ. ಒಂದು ಮಾತು ಹೇಳೇನ, ಆಕಿಗೆ ಏನು ಬೇಕು ಎಲ್ಲ ಕೊಡ್ಸು, ಇಲ್ಲಾಂದ್ರೆ ಆಕಿನೂ ನನ್ನಂಗೆ ಹಾಕೋಡು. ನೊಂದು ಬಂದಕ್ಕೆದಾಳ, ಒಂದು ಗಂಡಿನ ಆಶ್ರಯ ಬೇಕಾಗೈತಿ, ಒಂದು ಜೀವನಕ್ಕೆ ಆಶ್ರಯ ಬೇಕಾಗೈತಿ. ಮೈ ಮ್ಯಾಗ ಚಂದ ಚಂದನ ಅರಿವಿ ಹಾಕಕ್ಕೆ ಬಂಗಾರ ಬೆಳ್ಳಿ ಆಸೆ ಪಟ್ಟು ಆಕೆನ ಬಂದಿಲ್ಲ, ನೊಂದು ಬಂದಾಳ. ನೋಡಾಕತ್ತಿ ಹೆಂಗೆ ಬಾಳೆ ಮಾಡ್ತೇವಂತೆ. ನೀನು ನೋಡಾಕತ್ತಿ ನಾನು ಗೌಡನ್ ತಮ್ಮ ಹೆಂಗೆ ಜೀವನ ಮಾಡ್ತೀವ. ಇಷ್ಟಾದರೂ ನಿನಗೆ ಬುದ್ಧಿ ಬರಲಿಲ್ಲಲ್ಲ. ಏನು ಹೇಳ್ಬೇಕತ್ ಬಂದು? ಅಣ್ಣ ನಮ್ಮ ಮರ್ಯಾದೆ ಕಳೀತಾಳಂತ, ನಾವು ಎಷ್ಟು ರೊಕ್ಕ ಕೊಟ್ರು ನನಗೆ ಬಿಟ್ಟು ಹೋಗಲ್ಲಂತ. ಆಕಿಗೆ ಎಷ್ಟು ರೊಕ್ಕ ಕೊಟ್ಟರು ಹಾವಿಗೆ ಹಾಲು ಎರ್ದಂಗೆ. ನನ್ನ ಮಾತು ಕೇಳ, ಮುಗಿಸ್ಬಿಡ. ಅಣ್ಣ ಹಚ್ಕೊಂಡು ಪ್ರೀತಿ ಮಾಡ್ಯಾಳ, ನನ್ನ ಕೈಲಿ ಆಕಿನ ಕೊಲ್ಲೋದಂದ್ರು ಆಹಾ. ಹೋಗ್ಲಿ ಬಿಡು ಅಂತ ಹೇಳಿ ಬಿಟ್ಟಂದ್ರೆ ನಾಳೆ ನಿನ್ನೂ ಕೊಲ್ತಾಳ, ನನ್ನೂ ಕೊಲ್ತಾಳ. ವಿಚಾರ ಮಾಡೋ. ನಾ ಅಂತರೂ ಕೈ ತೊಳ್ಕೊಳಕ್ಕೆ ಮುಂದಿದ್ದೀನಿ, ಆಕಿನ ಹೆಂಗೆ ದೂರ ಮಾಡ್ಕೋಬೇಕು? ಪ್ರೀತಿ ನಾಟಕ ಮಾಡ, ನಾಟಕ ಮಾಡ್ದಂಗೆ ಮಾಡಿ ಮಾತನ್ಯಾಗ ನಂಬಸ್ ಎಲ್ಲಾರ ಕರ್ಕೊಂಡು ಹೋಗಿ ಮುಗಿಸ್ಬಿಡ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದೇನಾದ್ರೆ ನಿನ್ನ ಕಾಪಾಡಕ್ಕೆ ನಾ ಇರ್ತಾನೆ, ಆದ್ರೆ ಅಕ್ಕಿ ನಮ್ಮ ಮನೆ ಸಂಚಾರಕ್ಕೆ ಬರಬಾರ್ದು. ಪ್ರೀತಿ ನಾಟಕ ಮಾಡ್ತೀನಿ, ನಂಬಿಸ್ತೀನಿ, ನಂಬಿಸಿ ಮುಗಿಸಿ ಬಂದ್ಬಿಡ್ತೀನಿ. ಏನೋ ಮಾತಾಡೋದೈತಿ ಬಾ ಅಂದಲ್ಲ, ಏನದು? ನಾನು ಮದುವೆ ಮಾಡ್ಕೊತೀನಿ, ಈಗಾದ್ರೂ ಸಮಾಧಾನ ಆಗಿರೋ. ಹಾ ಏನು ಹೇಳತ್ತಿ? ಮತ್ತು ನೀವು ಅಣ್ಣ ಬ್ಯಾಡ ಅಂದಿದ್ನಲ್ಲ. ಅವನು ಶಿಕ್ಷಣಕ್ಕೆ ಬ್ಯಾಡ ಅಂದಾನ, ಈಗ ನನ್ನ ಮಾತಿಗೆ ಹ್ಞೂ ಅಂದಾನ. ಬಾ ಹೋಗೋಣ. ಎಲ್ಲಿ ಹೋಗುದು ಈಗ? ಈಗ ನೀ ನನ್ನ ಹೆಣ್ತಿ, ನಾ ಎಲ್ಲಿ ಕರೆದ್ರೂ ಬರ್ಬೇಕು. ನೀ ಹಂಗಾದ್ರೆ ನೀ ಎಲ್ಲಿ ಕರ್ದು ನಿನಗೊಂದು ಹೊಸ ಪ್ರಪಂಚ ತೋರಿಸ್ಲಿ. ಅಲ್ಲಿ ನನ್ನ ಜೊತೆ ಜೀವನ ಮಾಡ್ತಿ, ನನ್ನ ಹೆಂಡತಿ ಆಗಕ್ಕೆ ಬರ್ತಿ. ನೀ ಕಣ್ಣು ಮುಚ್ಚು, ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ. ಹ್ಞೂ